ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ಇವತ್ತಿನ ಈ ವಿಡಿಯೋ ಜರ್ನಿ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ತುಂಬಾ ದಿನಗಳಾದ್ಮೇಲೆ ಅಂದ್ರೆ ಆಲ್ಮೋಸ್ಟ್ 3 ಇಯರ್ಸ್ ಆದ್ಮೇಲೆ ಇವತ್ತು ಒಂದ್ ಸ್ವಲ್ಪ ಲಾಂಗ್ ಜರ್ನಿನ ಮಾಡ್ತಾ ಇದೀವಿ. ಲಾಂಗ್ ಜರ್ನಿ ಅಂದ್ಮೇಲೆ ಮಧ್ಯದಲ್ಲಿ ತಿನ್ನೋದಕ್ಕೆ ಏನಾದ್ರೂ ಇರ್ಲೇಬೇಕಲ್ವಾ, ಅದಕ್ಕೆ ಅಂತ ಈಗ ಸ್ವಲ್ಪ ಅಡ್ಗೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿನೇ ಮೆಂತೆ ಸೊಪ್ಪನ್ನ ತಂದು ನೀಟಾಗಿ ಸೋಸಿ ಇಟ್ಕೊಂಡಿದ್ದೆ. ಈಗ ಅದನ್ನ ಒಂದ್ 2ರಿಂದ 3 ಸಾರಿ ನೀಟಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಮೆಂತೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಪರಾಟ ಮಾಡ್ಕೊಳ್ತಾ ಇದ್ದೀನಿ. ಮೆಂತೆ ಪರಾಟನ ಒಂದ್ 2-3 ರೀತಿ ಮಾಡ್ಬೋದು, ಬಟ್ ನನಗೆ ಈ ಮೆಥಡ್ ತುಂಬಾ ಈಸಿ ಅನ್ಸುತ್ತೆ, ಹಾಗೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿರೋ ಮೆಂತೆ ಸೊಪ್ಪನ್ನ ಈ ರೀತಿ ಒಂದು ಅಗ್ಲ ಇರೋ ಪಾತ್ರೆನಲ್ಲಿ ಹಾಕೊಂಡು ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಮತ್ತೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಒಂದು 1/4 ಗಂಟೆವರೆಗೂ ಹೀಗೆ ನೆನೆಯೋದಕ್ಕೆ ಬಿಡ್ತೀನಿ. ಈ ರೀತಿ ಇಡೋದ್ರಿಂದ ಈ ಸೊಪ್ಪಲ್ಲಿ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಾದ್ಮೇಲೆ ಹಿಟ್ಟನ್ನ ನಾವು ನಾದ್ಕೋಬಹುದು. ಈಗ ಅಷ್ಟರಲ್ಲೇನೆ ನಾನು ಅನ್ನ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬರ್ಲಿ ಅಂತ ಇದಕ್ಕೆ ಉಪ್ಪಿನ ಜೊತೆ 2 ಚಮಚದಷ್ಟು ಅಡುಗೆಗೆ ಉಪಯೋಗಿಸೋ ಅನ್ನ ಆಲ್ಮೋಸ್ಟ್ ಆಗಿದೆ. ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಕೂಡ ನಾನು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಪಾಲಕ್ ಪರಾಟ ಮತ್ತೆ ಲೆಮನ್ ರೈಸ್ ಎರಡಕ್ಕೂ ಕೂಡ ಒಟ್ಟಿಗೆನೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಒಂದು 10ರಿಂದ 12 ಮೆಣಸಿನ್ಕಾಯಿ ಸಾಕಾಗುತ್ತೆ ನನಗೆ. ನೀವು ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕೋಬೋದು. ಈಗ ಈ ಜಾರಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ, ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಹಸಿ ಶುಂಠಿನೂ ಕೂಡ ಹಾಕಿದ್ದೀನಿ. ಹೆಚ್ಚು ಕಡಿಮೆ ಇಲ್ಲಿ ಒಂದು ಅರ್ಧ ಇಂಚ್ನಷ್ಟು ಹಸಿ ಶುಂಠಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಮೊದಲೇನೆ ನಾವು ಬಿಡಿಸಿ ಇಟ್ಟಿದ್ವಲ್ವ, ಆ ಬೆಳ್ಳುಳ್ಳಿನೂ ಕೂಡ ಇದರಲ್ಲೇನೆ ಹಾಕ್ತೀನಿ. ಜೊತೆಗೆ 1 ಅಥವಾ 1.5 ಚಮಚದಷ್ಟು ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇದಿಷ್ಟನ್ನು ನೀರು ಹಾಕ್ದೇನೆ ಮಿಕ್ಸಿ ಮಾಡ್ಕೋಬೇಕು. ಒಂದು ವೇಳೆ ಮಿಕ್ಸಿ ಆಗ್ತಾ ಇಲ್ಲ ಅಂದರೆ ಒಂದು 2ರಿಂದ 3 ಸ್ಪೂನ್ನಷ್ಟು ನೀರನ್ನ ಹಾಕಿ ಕೂಡ ಮಿಕ್ಸಿ ಮಾಡ್ಕೋಬೋದು. ಈಗ ನಾವು ಸ್ವಲ್ಪ ಉಪ್ಪು ಹಾಕಿ ಮೆಂತೆ ಸೊಪ್ಪನ್ನ ನೆನೆಸಿ ಇಟ್ಟಿದ್ವಲ್ವ, ಅದರಲ್ಲಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನೋಡಿ. ಈ ರೀತಿ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಸೊಪ್ಪಾಗಿರ್ಬೋದು ಅಥವಾ ಬೇರೆ ಯಾವುದೇ ತರಕಾರಿನ ನೆನೆಸಿ ಇಟ್ಟರೆ ಅದರಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಸೊ ಈ ಸೊಪ್ಪಿನಲ್ಲಿ ನೀರು ಬಿಟ್ಕೊಂಡಿದೆ ಅಲ್ವಾ, ಇದಕ್ಕೇನೆ ನಾನು 1/2 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತೀನಿ. ಇದ್ರ ಜೊತೆ ನಾನು 3 ಚಮಚದಷ್ಟು ನಾವು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚ ಗರಂ ಮಸಾಲನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ನಾದ್ಕೋಬೇಕು. ಆಲ್ರೆಡಿ ನಾವು ಸೊಪ್ಪಿನ ಜೊತೆಗೇನೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವ, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕಬೇಕು. ನಾನು ಸ್ಟಾರ್ಟಿಂಗಲ್ಲೇ ಕರೆಕ್ಟಾಗಿ ಉಪ್ಪು ಹಾಕಿದ್ರಿಂದ ಮತ್ತೆ ಇದಕ್ಕೆ ಉಪ್ಪು ಹಾಕಿಲ್ಲ. ಇದಿಷ್ಟನ್ನೇ ನೀಟಾಗಿ ಕಲಸಿ ಮತ್ತೆ ಒಂದು 10ರಿಂದ 15 ನಿಮಿಷ ಹಾಗೆ ಬಿಡ್ತೀನಿ. ಸೊ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅಷ್ಟರಲ್ಲೇ ಈಗ ಲೆಮನ್ ರೈಸ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈ ಲೆಮನ್ ರೈಸ್ಗೆ ಎಣ್ಣೆ ಸ್ವಲ್ಪ ಮುಂದಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಉದ್ದಿನ ಬೇಳೆ ಹಾಕಿದ್ದೀನಿ. ಇದ್ರ ಜೊತೆಗೇನೆ ಕಡಲೆ ಬೇಳೆ ಕೂಡ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಅದು ಲೈಟಾಗಿ ಫ್ರೈ ಆದಮೇಲೆ ನಾವು ಆಲ್ರೆಡಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇಷ್ಟ ಆದರೆ ಈ ಲೆಮನ್ ರೈಸ್ ಒಗ್ಗರಣೆ ರೆಡಿ ಆಗುತ್ತೆ. ಸೊ ಇದನ್ನು ನಾನು ಇನ್ನೊಂದು ಒಲೆ ಮೇಲೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನೀಗ ಟೊಮೆಟೊ ಚಟ್ನಿ ಅಥವಾ ಪಲ್ಯ ಅಂತ ಕೂಡ ಹೇಳ್ಬೋದು, ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಟೊಮೆಟೊನ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1-2 ಹಸಿ ಮೆಣಸಿನ್ಕಾಯಿನೂ ಕೂಡ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಮತ್ತು ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿ ಹಾಕಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.
ಇದೆಲ್ಲ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊನ ಇದಕ್ಕೆ ಹಾಕಿದ್ದೀನಿ. ಟೊಮ್ಯಾಟೊ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಕೂಡ ಹಾಕಿದ್ದೀನಿ. ಟೊಮ್ಯಾಟೊನ ನಾವು ಬೇಯೋದಕ್ಕೆ ಹಾಕಿದ ತಕ್ಷಣವೇ ಅದಕ್ಕೆ ಉಪ್ಪು ಹಾಕಿ ಇಟ್ಬಿಟ್ರೆ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ಸೊ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಎರಡನ್ನೂ ಹಾಕಿದ್ದೀನಿ. ಇದೆಲ್ಲದ್ರ ಜೊತೆ ಒಂದು ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಉರಿನಲ್ಲಿ ಇಟ್ಟು ಬೇಯಿಸಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಟೊಮ್ಯಾಟೊ ಚಟ್ನಿದು ಅಥವಾ ಟೊಮ್ಯಾಟೊ ಪಲ್ಯದ್ದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಈ ಟೇಸ್ಟ್ಗೆ ಫಿದಾ ಆಗೋಗ್ಬಿಡ್ತೀರಾ. ಮತ್ತೆ ಪದೇ ಪದೇ ಇದೇ ಚಟ್ನಿನ ಮಾಡಿಕೊಂಡು ತಿನ್ನೋ ಅಷ್ಟು ನಿಮಗೆ ಇಷ್ಟ ಆಗುತ್ತೆ. ಈ ಚಟ್ನಿ ದೋಸೆಗೆ, ಇಡ್ಲಿಗೆ, ಹಾಗೆಯೇ ರೊಟ್ಟಿ, ಚಪಾತಿ, ಪರಾಟ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಈ ಟೊಮ್ಯಾಟೊ ಚಟ್ನಿಗೆ ಒಗ್ಗರಣೆ ಹಾಕೋ ಅಷ್ಟರಲ್ಲೇ ಲೆಮನ್ ರೈಸ್ ಒಗ್ಗರಣೆ ಪೂರ್ತಿಯಾಗಿ ಬೆಂದಿದೆ. ಈಗ ಅದನ್ನು ತೆಗೆದಿಟ್ಟು ಅದೇ ಒಲೆ ಮೇಲ್ಗಡೆನೆ ಈ ಪಾತ್ರೆ ಇಡ್ತೀನಿ. ಸೊ ಸಣ್ಣ ಊರಿನಲ್ಲಿ ಇದು ಕೂಡ ಬೇಯೋಷ್ಟರಲ್ಲೇ ನಾನು ಪರಾಟ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಕೊಳ್ಳೋದ್ರಿಂದ ಬೇಗ ಕೆಲಸ ಮುಗಿಯುತ್ತೆ, ನಮಗೂ ಕೂಡ ಟೈಮ್ ಚೆನ್ನಾಗಿ ಸಿಗುತ್ತೆ. ಟ್ರೈನ್ ಟೈಮಿಂಗ್ಸ್ಕ್ಕಿಂತ ಒಂದು 10ರಿಂದ 15 ನಿಮಿಷನಾದರೂ ನಾವು ಮುಂಚೆ ಹೋಗ್ಬೋದು. ಈಗ ಪರಾಟ ಮಾಡ್ಕೊಳ್ಳೋದಕ್ಕೆ ನಾನು ಕರೆಕ್ಟ್ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಟ್ಟನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕೈಗೆ ಹತ್ಕೊಳ್ಳೋದಿಲ್ಲ, ತುಂಬ ಮೆಸ್ಸಿ ಅಂತ ಅನಿಸೋದಿಲ್ಲ. ಜೊತೆಗೆ ಎಲ್ಲ ಪರಾಟಗಳು ಕರೆಕ್ಟ್ ಸೈಜಲ್ಲೇ ಬರುತ್ತೆ. ಸೊ ನನಗೆ ನಾರ್ಮಲ್ ಆಗಿ ಉಂಡೆಗಳನ್ನ ಕೈಯಿಂದ ಕಿತ್ತಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕಟ್ ಮಾಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ನೀವು ಯಾವ ರೀತಿ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸ್ಟಾರ್ಟಿಂಗಲ್ಲೇ ನಾವು ಸೊಪ್ಪಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 10 ನಿಮಿಷ ಬಿಟ್ಟಿರ್ತೀವಲ್ವ, ಸೊಪ್ಪು ಪೂರ್ತಿ ಮೆತ್ತಗಾಗಿರುತ್ತೆ. ಅದಾದಮೇಲೆ ನಾವು ಹಿಟ್ಟು ಕಲಿಸ್ಕೊಂಡಿರೋದ್ರಿಂದ ಈ ರೀತಿ ಪರಾಟ ಉದ್ದುವಾಗ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ಪರಾಟನ ಉದ್ಕೋಬೋದು, ಸ್ವಲ್ಪ ಕೂಡ ಹರಿಯೋದಿಲ್ಲ. ಅದಕ್ಕಾಗಿ ನನಗೆ ಈ ಮೆಥಡ್ನಲ್ಲಿ ಮೆಂತೆ ಪರಾಟ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈಗ ಟೊಮ್ಯಾಟೊ ಚಟ್ನಿ ಕೂಡ ರೆಡಿ ಆಗಿದೆ. ಮನೆ ತುಂಬ ಇದ್ರ ಘಮನೇ ಹರಡ್ಕೊಂಡಿದೆ, ಅಷ್ಟು ರುಚಿಯಾಗಿತ್ತು ಈ ಟೊಮೊಟೊ ಚಟ್ನಿ. ಸೊ ಈ ರೀತಿ ನಾವು ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಇದ್ರ ಮುಂದ್ಗಡೆ ಯಾವ ಟೊಮ್ಯಾಟೊ ಸಾಸ್ ಕೂಡ ಬೇಡ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ನಾನೀಗ ಎಲ್ಲ ಪರಾಟ ಮಾಡ್ಕೊಳ್ತಾ ಇದ್ದೀನಿ. ಈಗ ನನ್ನ ಹಸ್ಬೆಂಡ್ ಕೂಡ ನನಗೆ ಲೆಮನ್ ರೈಸ್ ಕಲಿಸೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಈ ಒಗ್ಗರಣೆ ಒಂದು ಮಾಡಿ ಇಟ್ಕೊಂಡ್ರೆ ಅನ್ನ ಮಾಡಿಕೊಂಡು ಜಸ್ಟ್ ನಾವು ಒಗ್ಗರಣೆ ಕಲಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತು ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ರುಚಿಯಾದ ಲೆಮನ್ ರೈಸ್ ರೆಡಿ ಆಗುತ್ತೆ. ನಾನಿವತ್ತು ತೋರಿಸಿರುವಂಥ ಅಷ್ಟು ರೆಸಿಪೀಸ್ಗಳ ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. ನಿಮಗೆ ಇದರಲ್ಲಿ ಯಾವ ರೆಸಿಪಿ ಇಷ್ಟ ಆಯಿತು, ನೀವು ಇದರಲ್ಲಿ ಯಾವುದನ್ನು ಟ್ರೈ ಮಾಡಿದ್ರಿ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ. ಸೊ ನಾನು ಪರಾಟ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಅತ್ತೆ ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಈ ಟೊಮ್ಯಾಟೊ ಚಟ್ನಿ ಅಥವಾ ಪಲ್ಯನ ಹಾಗೇ ತಿನ್ನೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ತಿಂದರೆ ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ಈ ರೀತಿ ಒಂದು ಬಾಕ್ಸ್ನಲ್ಲಿ ಹಾಕಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಯೂಶಲಿ ನಾವು ಹೋಟೆಲಿಂದ ಏನಾದರೂ ತಂದಾಗ ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳಿರುತ್ತಲ್ವ, ಅದನ್ನು ಬಿಸಾಡದೆ ತೆಗೆದಿಟ್ರೆ ಈ ರೀತಿ ಟ್ರಾವೆಲ್ ಮಾಡುವಾಗ ಬಾಕ್ಸ್ಗಳು ನಮಗೆ ಯೂಸ್ ಆಗುತ್ತೆ. ಸೊ ಪರಾಟ ರೆಡಿ ಆಗಿತ್ತಲ್ಲ, ಇದೆಲ್ಲದನ್ನು ಕೂಡ ಒಂದು ಕವರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಲೆಮನ್ ರೈಸ್ ಕೂಡ ಪ್ಯಾಕ್ ಆಗಿದೆ, ಟೊಮ್ಯಾಟೊ ಚಟ್ನಿ ಪ್ಯಾಕ್ ಆಗಿದೆ. ಹಾಗೆ ಒಂದಿನದ ಮುಂಚೆ ನಾನು ಶೇಂಗಾ ಚಕ್ಕಿನೂ ಕೂಡ ಮಾಡಿ ಇಟ್ಕೊಂಡಿದ್ದೆ, ಈಗ ಅದನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವತ್ತು ಟೋಟಲ್ ನಾವು 8 ಜನ ಟ್ರಾವೆಲ್ ಮಾಡ್ತಾ ಇರೋದು, ಜೊತೆಗೆ ಮಕ್ಕಳು ಕೂಡ ಇದ್ದಾರೆ. ಸೊ ನಮ್ಮೆಲ್ರಿಗೂ ಇಷ್ಟು ಅಡುಗೆ ಬೇಕಾಗತ್ತೆ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಖಾಲಿ ಕೂತಾಗ ಅಥವಾ ಈ ರೀತಿ ಟ್ರಾವೆಲ್ ಮಾಡುವಾಗ ಹೊಟ್ಟೆ ಜಾಸ್ತಿ ಹಸಿಯುತ್ತೆ. ಸೊ ಇದ್ರ ಜೊತೆ ಒಂದು ಮಕ್ಕಳಿದ್ದಾರಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸ್ಕತ್ಗಳು ಮತ್ತು ಚಿಪ್ಸ್ನೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಪೇಪರ್ ಪ್ಲೇಟ್ಸು, ಟಿಶ್ಯೂ, ಕಪ್ಸ್ಗಳು, ಜೊತೆಗೆ ನ್ಯೂಸ್ ಪೇಪರ್ ಇದೆಲ್ಲ ಬೇಕಾಗತ್ತೆ. ಸೊ ಅದನ್ನೆಲ್ಲದನ್ನು ಕೂಡ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೀವು ಟ್ರಾವೆಲ್ ಮಾಡುವಾಗ ಏನು ಅಡುಗೆ ಮಾಡ್ಕೊಳ್ತೀರಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಟ್ರಾವೆಲ್ ಮಾಡೋರಿಗೆ ಆ ರೆಸಿಪೀಸ್ಗಳು ಯೂಸ್ ಆಗ್ಬೋದು, ಒಂದು ಐಡಿಯಾ ಸಿಗುತ್ತಲ್ವ. ಟ್ರಾವೆಲ್ ಮಾಡುವಾಗ ಈ ರೀತಿ ಕೂಡ ಅಡುಗೆ ನಾವು ಮಾಡ್ಕೋಬೋದು ಅಂತ, ಅದಕ್ಕೋಸ್ಕರ ಅಷ್ಟೇ. ಹುಬ್ಳಿ KSR ಬೆಂಗಳೂರು जनशताब्दी एक्सप्रेस प्लेटफॉर्म नंबर 3 पर थोड़ी ही देर में आएगी. Your attention please.
Train number 12080. ಹಾಗೆ ಇದು ನಮ್ಮ ಪಾಪು ಫಸ್ಟ್ ಟ್ರೈನ್ ಜರ್ನಿ. ಹೋಗ್ತಾ ಬರ್ತಾ ಇರೋ ಟ್ರೈನ್ಗಳಿಗೆ ಯಾವಾಗಲೂ ಬಾಯ್ ಮಾಡ್ತಾ ಇದ್ದ. ಆದರೆ ಇವತ್ತು ಫಸ್ಟ್ ಟೈಮ್ ಟ್ರೈನಲ್ಲೇ ಜರ್ನಿ ಮಾಡ್ತಾ ಇದ್ದಾನಲ್ವ, ತುಂಬಾ ಖುಷಿಯಾಗಿದ್ದ ಅವನು. ಸೊ ಈ ರೀತಿ ಇತ್ತು ನಮ್ಮ ಇವತ್ತಿನ ಈ ವ್ಲಾಗ್. ಐ ಹೋಪ್ ಇಷ್ಟ ಆಗಿದೆ. ಹಾಗೆಯೇ ಈ ರೀತಿ ಏನಾದರೂ ಟ್ರಾವೆಲ್ ಮಾಡೋರಿಗೆ ಈ ವಿಡಿಯೋ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲಿ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋ ಡೀಟೇಲ್ಸ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್.